ವೀಕ್ಷಕರೇ ನಮಸ್ಕಾರ. ಮತ್ತೊಂದು ವಿಡಿಯೋಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ರೋಟರಿ ಟಿಲ್ಲರ್ ಬಗ್ಗೆ ಪರಿಚಯ ಮಾಡ್ಕೊಡಕ್ ಬರ್ತಾ ಇದ್ದೀನಿ. ರೋಟರಿ ಟಿಲ್ಲರ್ಗಳು ಹೇಗೆ ಜನರಿಗೆ ಮತ್ತು ರೈತರಿಗೆ ಉಪಯೋಗಕಾರಿಯಾಗಿದೆ ಅಂತ ಈ ವಿಡಿಯೋದಲ್ಲಿ ನಾವು ತಿಳಿಸ್ತಾ ಹೋಗ್ತೀವಿ. ಜೊತೆಗೆ ರೋಟರಿ ಟಿಲ್ಲರ್ನ ಡೆಮೋ ಕೂಡ ಇರುತ್ತೆ. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಎಂತ ವಿಡಿಯೋಗಳು ಬೇಕು, ಮತ್ತೆ ನಿಮ್ಗೆ ಯಾವ ತರದ್ದು ಕೃಷಿ ಉಪಕರಣಗಳ ವಿಡಿಯೋ ಬೇಕು ಅಥವಾ ಯಾವ ತರದ ವಿಡಿಯೋ ಬೇಕು ಅಂತ ನೀವು ಕಾಮೆಂಟ್ ಮಾಡಿದ್ರೆ ಆ ವಿಡಿಯೋಗಳನ್ನ ನಾವು ಮಾಡೋದಕ್ಕೆ ಸಿದ್ಧ ಇದ್ದೀವಿ. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ನೀವು ಫೋನ್ ಮಾಡೋದ್ರ ಮೂಲಕ ಆನ್ಲೈನ್ ಅಲ್ಲಿ ಕೂಡ ಇದನ್ನ ನೀವು ಬುಕ್ ಮಾಡಬಹುದು. ಜೊತೆಗೆ ನಮ್ಮ ಫ್ಯಾಕ್ಟರಿ ಕೂಡ ಬಂದು ನೀವು ಇದನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸ್ಕ್ರೀನ್ ಅಲ್ಲಿ ಬರ್ತಿರೋ ನಮಗೆ ಕಾಲ್ ಮಾಡಿ, ಕಾಮೆಂಟ್ ಮಾಡಿ ಈ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿ ಅಂತ ಕೇಳ್ಕೊಳ್ತಾ, ರೋಟರಿ ಟಿಲ್ಲರ್ಗಳು 7 HP ಮತ್ತೆ 9 HP ರೋಟರಿ ಟಿಲ್ಲರ್ ಸಿಗುತ್ತೆ ಈಗ ಮಾರ್ಕೆಟ್ ಅಲ್ಲಿ. ನೀವು ಕೂಡ ಸ್ಕ್ರೀನ್ ಅಲ್ಲಿ ಬರ್ತಾ ಇರುವಂತ ನಂಬರ್ಗೆ ಫೋನ್ ಮಾಡಿದ್ರೆ ಆನ್ಲೈನ್ ಅಲ್ಲಿ ಕೂಡ ನೀವು ರೋಟರಿ ಟಿಲ್ಲರ್ ಬುಕ್ ಮಾಡಬಹುದು. ಅತ್ಯಂತ ಕಡಿಮೆ ರೇಟ್ ಅಲ್ಲಿ ಮತ್ತು ಸಬ್ಸಿಡಿ ದರದಲ್ಲಿ ರೋಟರಿ ಟಿಲ್ಲರ್ಗಳು ಸಿಗ್ತಾ ಇದೆ. 7 HP ರೋಟರಿ ಟಿಲ್ಲರ್ ನ ಬಳಕೆ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ, ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ಗಳನ್ನ ಬಳಸಿ ಉಪಯೋಗ ಏನು, ಕೃಷಿ ಮಾಡೋದ್ರಿಂದ ಸೂಕ್ಷ್ಮಾಣು ಜೀವಿಗಳು ಕೂಡ ಸತ್ತೋಗುತ್ತೆ ಮತ್ತು ಭೂಮಿ ಗಟ್ಟಿ ಆಗುತ್ತೆ. ಭೂಮಿಯ ಸತ್ವ ಇರೋದೇ ಕೇವಲ 1 ಇಂಚು 2 ಇಂಚು 3 ಇಂಚು ಆಳದಲ್ಲಿ ಅಷ್ಟೇ. ಇಲ್ಲಿ ಎರೆಹುಳುಗಳು ಇರಬೇಕು, ಸೂಕ್ಷ್ಮ ಜೀವಿಗಳು ಇರಬೇಕು, ಜೊತೆಗೆ ಈ ಭೂಮಿ ಉಸಿರಾಡ್ತಾ ಇರಬೇಕು. ಭೂಮಿ ಉಸಿರಾಡ್ತಿದ್ದಾಗ ಮಾತ್ರ ಈ ವ್ಯವಸ್ಥೆಯನ್ನ, ಭೂಮಿಯನ್ನ ಏನು ಫಲವತ್ತತೆಯನ್ನ ಉಳಿಸ್ಕೊಳ್ಳುತ್ತೆ. ಆ ಫಲವತ್ತತೆಯನ್ನು ಉಳಿಸ್ಕೊಂಡು ನಮಗೆ ಸಮೃದ್ಧವಾದ ಬೆಳೆಯನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ದೊಡ್ಡ ದೊಡ್ಡ ಮಿಷಿನ್ಗಳು ಹೊಲಕ್ಕೆ ದಾಳಿ ಮಾಡಿದಾದ್ಮೇಲೆ ಇವತ್ತು ಭೂಮಿ ನಮ್ದು ಬರಡಾಗ್ತಾ ಸಾಕ್ತಾ ಇದೆ. ಒಂದು ಏನು ವರದಿ ಹೇಳ್ತಾ ಇದೆ, ಭೂಮಿ ಮೇಲಿರುವಂತಹ 70% ಅಷ್ಟು ಭೂಮಿ ಬರಡಾಗ್ತಾ ಇದೆ ಅಂತೇಳಿ. ಇನ್ನ ನಮ್ಮ ದೇಶದಲ್ಲಂತೂ 33% ಭೂಮಿ ಬರಡಾಗ್ತಾ ಇದೆ ಅಂತೇಳಿ ಒಂದು ವರದಿ ಹೇಳುತ್ತೆ. ಹಾಗಾಗಿ ಇವತ್ತು ರೈತರು ಮೊದಲೆಲ್ಲ ಏನು ದನಗಳನ್ನ ಬಳಸಿ ಕೃಷಿಯನ್ನ ಮಾಡ್ತಾ ಇದ್ರು, ಆದ್ರೆ ಇವತ್ತು ಲೇಬರ್ಸ್ ಪ್ರಾಬ್ಲಮ್ ಆಗಿದೆ, ದನಗಳನ್ನ ಸಾಕೋದು ಕೂಡ ಪ್ರಾಬ್ಲಮ್ ಆಗಿದೆ. ಈ ತರದೆಲ್ಲ ಪ್ರಾಬ್ಲಮ್ ಇದ್ದಾಗ ರೈತರು ಚಿಕ್ಕ ಚಿಕ್ಕ ಮಿಷಿನ್ ಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಆ ಚಿಕ್ಕ ಚಿಕ್ಕ ಮಿಷಿನ್ ಗಳಲ್ಲಿ ಈ ತರದ್ದು ರೋಟರಿ ಟಿಲ್ಲರ್ಗಳು ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ. 7 HP ಇವು ಅತ್ಯಂತ ಭಾರನೂ ಕೂಡ ಇರಲ್ಲ, ಮತ್ತೆ ಭೂಮಿಯನ್ನ ಕೂಡ ಹದಗೊಳಿಸೋದಕ್ಕೂ ಕೂಡ ಕೆಲಸ ಮಾಡ್ತವೆ. ಜೊತೆಗೆ ಏನು ಮರಗಳಿರುತ್ತೆ, ಮರದ ಸುತ್ತಲೂ ಕೂಡ ಇವರು ಏನು ಬುಡ ಏನಿರುತ್ತೆ ಆ ಬುಡನ ಕೆತ್ತೋದಿಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಜೊತೆಗೆ ಇವಕ್ಕೆ ಚಿಕ್ಕ ಚಿಕ್ಕ ನೇಗ್ಲು ಹಾಕೊಳ್ಳೋದಾಗಿರ್ಬೋದು, ಕಳೆ ತೆಗೆಯೋದಕ್ಕಾಗಿರ್ಬೋದು, ಮತ್ತೆ ಲೇಬರ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೆ. ಇವತ್ತು ಒಂದು ಮಿಷಿನ್ ಇಟ್ಕೊಂಡ್ರೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿದ್ರೆ 1 ಎಕರೆ 2 ಎಕರೆ 3 ಎಕರೆವರೆಗೂ ಕ್ಲೀನ್ ಮಾಡ್ಕೊಂಡು ಬರ್ಬೋದು. ಕಳೆ ಇದ್ರೆ ಕಳೆ ತೆಗಿಬೋದು, ಗೇಮೆ ಮಾಡಂಗಿದ್ರೆ ಗೇಮೆ ಮಾಡ್ಬೋದು. ಇನ್ನೂ ಮುಂದೆ ಹೊಡೆದು ಬಿತ್ತನೆ ಮಾಡೋದಕ್ಕೂ ಕೂಡ ಇವತ್ತು ರೋಟರಿ ಟಿಲ್ಲರ್ಗಳು ಬಳಕೆ ಆಗ್ತಾ ಇದಾವೆ. ಆಮೇಲೆ ಕಟಾವು ಮಾಡೋದಕ್ಕೂ ಕೂಡ ಇದೇ ರೋಟರಿ ಟಿಲ್ಲರ್ಗೆ ಇವತ್ತು ರೀಪರ್ ಕೂಡ ಜೋಡಣೆ ಆಗ್ತಾ ಇದೆ. ಈ ತರದ್ದೆಲ್ಲ ವ್ಯವಸ್ಥೆಗಳಿರುವಂತಹ ರೋಟರಿ ಟಿಲ್ಲರ್ ಬಳಕೆಯನ್ನ ಇವತ್ತು ರೈತರು ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೊತೆ ಶ್ರೀನಿವಾಸ್ ಅವರು ಕೂಡ ಇದ್ದಾರೆ. ಶ್ರೀನಿವಾಸ್ ಅವರು, ಏನ್ ಹೇಳ್ತೀರಾ ಈ ರೋಟರಿ ಟಿಲ್ಲರ್ಗಳ ಬಗ್ಗೆ? ರೈತರು ಸಣ್ಣ ಸಣ್ಣ ಉಪಕರಣಗಳು ಕೈಗೆಟ್ಕೋ ಬೆಲೆನಲ್ಲಿ ತುಂಬಾ ಕಡಿಮೆ ದರದಲ್ಲಿ ತಗೊಂಬಂದು ಅವರು ಸ್ವಾವಲಂಬಿ ಬದುಕನ್ನ ಕಟ್ಕೋಬೇಕು, ಮತ್ತೆ ಸುಸ್ಥಿರ ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕು. ಇವತ್ತು ರೈತ ಉಳಿದ್ರೆ, ಎಲ್ಲರೂ ಹೇಳ್ತಾರೆ ರೈತ ದೇಶದ ಬೆನ್ನೆಲುಬು ಅಂತನ, ಆದ್ರೆ ರೈತನಿಗೆ ಬೇಕಾದಂತ ಇದನ್ನ ಕಾಳಜಿನ ಜನಪ್ರತಿನಿಧಿಗಳು ತಗೋತಾ ಇಲ್ಲ. ಬಟ್ ಇಂಥ ರೈತರು ಸ್ವಾವಲಂಬಿಗಳಾಗಿ ಈ ತರ ಒಂದು ಹೊಸ ಹೊಸ ಆವಿಷ್ಕಾರಗಳನ್ನ ಬಳಸ್ಕೊಂಡು ನೈಜ ಕೃಷಿ ಮತ್ತೆ ಸಾವಯವ ಕೃಷಿ ಇಂಥದ್ದೆಲ್ಲ ಬಳಸ್ಕೊಂಡು ದೇಶನ ಕಟ್ಟಲಿಕ್ಕೆ ಅನುಕೂಲ ಆಗ್ಲಿ ಅಂತ ನಾನು ಆಶಿಸ್ತೀನಿ. ಸರ್ ನಮಸ್ತೆ. ಈಗ ರೋಟರಿ ಟಿಲ್ಲರ್ ಅನ್ನ ಬಳಕೆ ಮಾಡ್ತಾ ಇದ್ದೀರಾ ನೀವಿಬ್ರು? ಮಾಡ್ತಾ ಇದೀವಿ. ರೋಟರಿ ಟಿಲ್ಲರ್ಗೂ ಈಗ ಟ್ರ್ಯಾಕ್ಟರ್ಗೂ ಏನ್ ವ್ಯತ್ಯಾಸ? ಯಾಕೆ ರೋಟರಿ ಟಿಲ್ಲರ್ ನ ತಗೊಂಡಿದ್ದೀರಾ? ರೋಟರಿ ಟಿಲ್ಲರ್ ಅಂದ್ರೆ ಬುಡದಲ್ಲೆಲ್ಲ ಕಳೆ ಗಿಳೆ ಅಚ್ಚುಕಟ್ಟಾಗುತ್ತೆ ಅಂತೇಳಿ ಆ ಉದ್ದೇಶಕ್ಕೆ ಇದನ್ನ ತಗೊಂಡಿದ್ವಿ. ರೋಟರಿನೂ ಇರ್ತೈತೆ, ಟ್ರ್ಯಾಕ್ಟರ್ನೂ ಇರ್ತೈತೆ. ಹೌದಾ? ನಿಮ್ಗೆ ಏನ್ ಅನ್ಸ್ತಾ ಇದೆ? ಎಷ್ಟು ಎಕರೆ ಇವತ್ತು ಹೊಡೆದ್ರಿ ಅದ್ರಲ್ಲಿ? ಒಂದ್ ದಿನಕ್ಕೆ 1 ಎಕರೆ 1.5 ಎಕರೆ ಹೊಡಿಬಹುದು. ಒಂದ್ ದಿನಕ್ಕೆ 1 ಎಕರೆ ಹೊಡಿಬಹುದು. ಓಕೆ. 7 HP ರೋಟರಿ ಟಿಲ್ಲರ್ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ 7 HP ಲಿ? 2 ವರ್ಷ. 2 ವರ್ಷ. ನಿಮ್ದು ನಮ್ದು ರೈತರು, ನಾವು ತೋಟ ಗಿಡ. ಹೌದಾ? ಓಕೆ. ಈಗ ದೊಡ್ಡ ಟ್ರ್ಯಾಕ್ಟರ್ ಗೇಮೆ ಮಾಡ್ತಾರೆ, ಚಿಕ್ಕದ್ರಲ್ಲಿ ರೋಟರಿ ಟಿಲ್ಲರ್ ತಗೊಂಡು ಗೇಮೆ ಮಾಡ್ತಾರೆ. ಏನ್ ವ್ಯತ್ಯಾಸ ಅದಕ್ಕೂ ಇದಕ್ಕೂ? ಈ ಬುಡದಲ್ಲ ಕಳೆ ಮಳೆ ಅಚ್ಚುಕಟ್ಟಾಗುತ್ತೆ ಅಂತ ಟ್ರ್ಯಾಕ್ಟ್ರಿ ತೂಕ ಇರ್ತೈತೆ, ಗಟ್ಟಿ ಬರುತ್ತೆ, ಭೂಮಿ ಗಟ್ಟಿ ಬರ್ತೈತಿ, ಸ್ಮೂತ್ ಇರುತ್ತೆ. ಅದರಲ್ಲಿ ಗಟ್ಟಿ ಬರ್ತೈತಿ. ಅವೇನಿದ್ರು ಮಣ್ಣು ಬುಡ ಗಿಡ ಏನ್ ಬಿಡ್ಸಂಗಿಲ್ಲ, ಎಲ್ಲ ನೀಟಾಗಿ ಹೋಗುತ್ತೆ. ಆಮೇಲೆ ಮೃದುವಾಗುತ್ತೆ ಬುಡ ಎಲ್ಲ ಹಂಗಾಗಿ ನಿಲ್ಲುತ್ತೆ, ಬುಡ ಬಿಡಿಸ್ಬೇಕು. ಅದು ವೇಟ್ ಇರ್ತೈತಲ್ಲ, ವೇಟ್ ಇರೋದಕ್ಕೆ ಗಡಿಸ್ ಬರ್ತೈತಿ ಭೂಮಿ. ಅವಾಗ ನೀರ್ ತಗೊಳಲ್ಲ ಒಳಗಡೆ. ಹಾಗಾಗಿ ರೋಟರಿ ಟಿಲ್ಲರ್ ಟ್ರ್ಯಾಕ್ಟರ್ ರೋಟರ್ ಗಿಂತ ರೋಟರಿ ಟಿಲ್ಲರ್ ಬೆಸ್ಟ್. 7 HP ಅಥವಾ 9 HP ಒಳ್ಳೆ ತೋಟಗಳಿಗೆ ಒಳ್ಳೇದು. ನೇಗ್ಲು, ದನದ ನೇಗ್ಲುಗಳೆಲ್ಲ ಬಳಸ್ತಾ ಇದ್ರು, ಮಾಡ್ತಾ ಇದ್ರು. ಅವೆಲ್ಲ ಬಳಸ್ತಾ ಇವಾಗ ದನಗಳಿಲ್ಲ, ಇಲ್ವೇ ಇಲ್ಲ ಸರ್, ದನನೇ ಇಲ್ಲ ಸರ್. ಯಾರೋ ಒಬ್ರು ಇಟ್ಕೊಂಡಿದ್ದಾರೆ, ದನಗಳೇ ಇಲ್ಲ, ಬರಲ್ಲ. ಅವಾಗ ಎತ್ತು ಗಾಡಿ ಬಂಡಿಗೆ ತ್ಯಾಗದ ಅವೇ ಮಸ್ತಾಗಿದ್ವು, ಟ್ರ್ಯಾಕ್ಟರ್ಗಳಿದ್ದಂಗೆ ಇದ್ವು ಅವಾಗ. ಇವಾಗ ಇಲ್ಲ, ಅವು ಎಲ್ಲ ಇಲ್ಲ ಈಗ.
ಈಗೇನಿದ್ರು ಮಿಷನರೀಸ್ ಬರ್ತಾ ಇದೆ. ಹಾಗಾಗಿ ಆಧುನಿಕ ಕಾಲದಲ್ಲಿ ರೈತರು ಮಿಷನ್ಗಳನ್ನ ಬಳಸಬೇಕು ಅಂತ ಹೇಳ್ತೀರಾ ನೀವು. ಮಿಷನ್ಗಳನ್ನ ಬಳಸ್ಕೊಂಡು ಕೃಷಿಯನ್ನ ಈಸಿ ಮಾಡ್ಕೋಬೇಕು ಅಂತ ಅಷ್ಟೇ. ಹಾಗಾಗಿ ನೀವು ಎಲ್ಲಾ ತರದ ಉಪಕರಣಗಳು ಮೊದಲು ದನ ಕರುಗಳಿಗೆಲ್ಲ ಮಾಡ್ತಿದ್ವಿ, ಈಗ ದನ ಕರುಗಳು ಇಲ್ಲದಕ್ಕೆ ಯಂತ್ರೋಪಕರಣಗಳನ್ನ ಬಳಕೆ ಮಾಡ್ತೀವಿ. ಹಂಗಾಗಿ ಕೂಲಿ ಕಾರ್ಮಿಕರು ಕೂಡ ಕಡಿಮೆ ಆಗ್ತಾ ಇದ್ದಾರೆ. ನೀವು ಯಂತ್ರಗಳನ್ನ ಬಳಸ್ಕೊಂಡು ಈಸಿ ಆಗುತ್ತೆ. ಎಲ್ರಿಗೂ ಪ್ರತಿಯೊಂದು ಸಹ ಒಂದು ಗದ್ದೆ ಕೊಯ್ಲಿ ಮಿಷನ್ನು, ಗದ್ದೆ ಹುಲ್ ಬಡಿಬೇಕಾದ್ರೂ ಮಿಷನ್ನು, ರಾಗಿ ತೆನೆ ಮಿಷನ್ನು, ಎಲ್ಲ ಯಂತ್ರೋಪಕರಣಗಳೇ. ಆಯ್ತು, ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ರಾಮಣ್ಣ ಅಂತೀವಿ. ರಾಮಣ್ಣ. ತಮ್ಮ ಹೆಸರು? ಮಂಜುನಾಥ್. ಥ್ಯಾಂಕ್ ಯು. ನಿಮ್ಮ ಊರ ಹೆಸರೇನು? ಲಕ್ನಳ್ಳಿ. ಲಕ್ನಳ್ಳಿನ. ಈಗ ಮೊದ್ಲೆಲ್ಲ ನೇಗ್ಲಲ್ಲಿ ಗೇಯ್ತಿದ್ರಲ್ವಾ? ಗೇಯ್ತಿದ್ ಸ್ವಾಮಿ. ಈಗ ದನ ಕಟ್ಕೊಂಬರೇ ಇಲ್ಲ, ಕಸಬಸರೆಲ್ಲ ಉಲ್ತಾರಿಲ್ಲ. ಹಾಗಾಗಿ ಈಗ ಎಲ್ಲ ಮಿಷಿನ್ ಎಲ್ಲ ಉಳ್ಳಾಡೆ ಮಿಷಿನ್ ಇವೇ ಜಾಸ್ತಿ ನಮ್ಮ ಹತ್ರ. ಹೌದು. ಈಗ ಟ್ಯಾಕ್ಟ್ರಿ ಒಳಗಡೆ ನೀವು ಗೇಮೆ ಮಾಡಲ್ಲ? ಇಲ್ಲ, ಟ್ಯಾಕ್ಟ್ರಿ ಒಳಗೆ ಅದೇನೇ ಗೊತ್ತಿರೋದು ಗೇಯಿಸ್ತಿದ್ವಿ ನಾವು ವರ್ಷನ. ಈಗ ಟಿಲ್ಲರ್ ತಂದ್ಮೇಲೆ ನಾವು ಗೇಯ್ಕೊಂತೀವಿ. ನಾವು ಗೇಯ್ಕೊಂತೀವಿ ಸ್ವಂತ. ಓಕೆ. ಎಷ್ಟು ಎಕರೆ ಇದೆ ನಿಮ್ದು ಜಮೀನು? ನಮ್ದು 1200 ಆ ಕಡೆ ಇಕ್ಕಿದೀವಿ ಇಲ್ಲಿ. ಅದು ಮಾತ್ರ ಗೇಯ್ಕೊಂತೀವಿ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಓಕೆ, ಸರಿ. ಯಾವ ಊರು ನಿಮ್ದು? ಇದೇ ಲಕ್ನಳ್ಳಿ. ಲಕ್ನಳ್ಳಿ. ಕಳಿಂಬೇಳ ಹೋಬಳಿ, ಸಿರಾ ತಾಲೂಕು, ಲಕ್ನಳ್ಳಿ. ಓಕೆ.